ಇಂತೂ ಒಂದು ವರ್ಷದ ಬಳಿಕ IPL ಮ್ಯಾಚ್ ಅನ್ನ ಮಾಡುವಂತ ನಿಟ್ಟಿನಲ್ಲಿ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿಯಾಗಿದೆ. 11 ಮಂದಿ ಸಾವನ್ನಪ್ಪಿದ್ರು ಕಾಲ್ ತುಳಿತದ ಹಿನ್ನೆಲೆಯಲ್ಲಿ. ಕಪ್ ಗೆಲ್ತಿದ್ದ ಹಾಗೆ ಹುಚ್ಚು ಅಭಿಮಾನನು ಕೂಡ ಅಷ್ಟೇ ಅತಿರೇಕಕ್ಕೆ ಹೋಗಿತ್ತು. ಈ ಸಂದರ್ಭದಲ್ಲಿ 11 ಜನ ಸಾವನ್ನಪ್ಪಿದ್ರು. ಅದಕ್ಕೆ ಸರ್ಕಾರ, ಪೊಲೀಸ್ ಇಲಾಖೆ, RCB ಮ್ಯಾನೇಜ್ಮೆಂಟ್ ಎಲ್ಲರೂ ಕೂಡ ಹೊಣೆನೆ. ಈಗ IPL ಪಂದ್ಯಕ್ಕೆ ಸಜ್ಜಾಗಿದೆ ಚಿನ್ನಸ್ವಾಮಿ ಸ್ಟೇಡಿಯಂ. ಶನಿವಾರ RCBಗೆ ಹೈದರಾಬಾದ್ನ ಸವಾಲಿದೆ. RCBಗೆ SRH ಸವಾಲನ್ನು ಹಾಕ್ತಾ ಇರುವಂಥದ್ದು. ಚಿನ್ನಸ್ವಾಮಿ ಸ್ಟೇಡಿಯಂನಲ್ಲಿ ಭಾರಿ ಭದ್ರತೆಯನ್ನ ಕೈಗೊಳ್ಳಲಾಗಿದೆ. ಅದ್ರ ಬಗ್ಗೆ ಮಾಕ್ ಡ್ರಿಲ್ ಮಾಡಲಾಗ್ತಾ ಇದೆ. ಈ ಬಾರಿ ಬೆಂಗಳೂರಿಗೆ ಬರಲಿದ್ದಾರೆ NSG ಪಡೆಯವರು. ಗೇಟ್ಗಳಲ್ಲಿ ಭದ್ರತೆ, ಎಂಟ್ರಿ ಎಕ್ಸಿಟ್ ಹೇಗಿರಬೇಕು ಅದೆಲ್ಲದ್ರ ಬಗ್ಗೆನೂ ಕೂಡ ಈ ಮುಂಚೆನೆ ಡಿಸ್ಕಸ್ ಮಾಡಿದ್ರು. ಇದೆಲ್ಲದ್ರ ಬಗ್ಗೆನೂ ಕೂಡ ಸಾಕಷ್ಟು ಕಟ್ಟೆಚ್ಚರವನ್ನು ವಹಿಸಲಾಗಿದೆ. ಸ್ಟೇಡಿಯಂ ಸುತ್ತ ಅಭಿಮಾನಿಗಳ ನಿರ್ವಹಣೆ ಹೇಗೆ ಅನ್ನುವಂಥದ್ರ ಬಗ್ಗೆನೂ ಕೂಡ ತಪಾಸಣೆ ಮಾಡಲಾಗಿದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಾದೇಶ್ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾದೇಶ, ಅಳೆದು ತೂಗಿ ಪರ್ಮಿಷನ್ ಸಿಕ್ಕಿರುವಂಥದ್ದು. ಸೊ ಈಗ ಫಸ್ಟ್ ಮ್ಯಾಚು IPL ಶುರು ಆಗ್ತಾ ಇರುವಂಥದ್ದು ಚಿನ್ನಸ್ವಾಮಿ ಸ್ಟೇಡಿಯಂನಿಂದಲೇ. ಯಾವ ರೀತಿಯಾಗಿ ಚಿನ್ನಸ್ವಾಮಿ ಸ್ಟೇಡಿಯಂ ರೆಡಿ ಆಗಿದೆ ಮತ್ತೆ ಭದ್ರತೆಯನ್ನ ಕೊಡಲಾಗ್ತದೆ, ಇವತ್ತು ಮಾಕ್ ಡ್ರಿಲ್ ಹೇಗೆ ನಡೆಯುತ್ತೆ? ಪೃಥ್ವಿ, ಫಸ್ಟ್ ಮ್ಯಾಚ್ ಈಗ ಚಿನ್ನಸ್ವಾಮಿಯಲ್ಲಿ ನಡೆಯೋದಕ್ಕೆ ಕೌಂಟ್ ಡೌನ್ ಶುರು ಆಗಿದೆ. ಶನಿವಾರ ಹೈದರಾಬಾದ್ ವರ್ಸಸ್ RCB ಮ್ಯಾಚ್ ನಡೆಯುತ್ತೆ. ಹೀಗಾಗಿ ಈ ಬಾರಿ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಆಗಬಾರದು ಅನ್ನೋ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ಇವತ್ತು 10 ಗಂಟೆಯ ನಂತರ ಮಾಕ್ ಡ್ರಿಲ್ ಅನ್ನ ಮಾಡುವಂತ ಕೆಲಸವನ್ನ ಮಾಡಲಾಗುತ್ತೆ. ಈಗಾಗಲೇ ಪೊಲೀಸ್ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಕೂಡ ಬರ್ತಿದ್ದಾರೆ, ಅಂದ್ರೆ ಸ್ಟೇಡಿಯಂ ಬಳಿ ಬರ್ತಿದ್ದಾರೆ. ಎಲ್ಲ ಕಡೆಯೂ ಕೂಡ ಅಂದ್ರೆ ಯಾವ ರೀತಿ ಎಲ್ಲಿ ಎಂಟ್ರಿ ಪ್ಲಾನ್ ಮಾಡ್ಕೊಳ್ಳಲಾಗಿದೆ, ಎಲ್ಲಿ ಎಕ್ಸಿಟ್ ಪ್ಲಾನ್ ಗಳನ್ನ ಮಾಡಿಕೊಳ್ಳಲಾಗಿದೆ, ಮತ್ತೆ ಯಾವ ರೀತಿ ಜನ ಬರ್ತಾರೆ, ಮತ್ತೆ ಯಾವ ರೀತಿ ತುರ್ತು ಸೇವಾ ವ್ಯವಸ್ಥೆಗಳನ್ನ ಮಾಡಿಕೊಳ್ಳಲಾಗಿದೆ ಅನ್ನೋ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಇವತ್ತು ಅಣುಕು ಪ್ರದರ್ಶನ ಮಾಡ್ತಾರೆ. ಅಂದ್ರೆ ಒಂದು ವೇಳೆ ಏನಾದರೂ ಆದ್ರೆ ಯಾವ ರೀತಿ ಅಲರ್ಟ್ ಆಗಿರಬೇಕು ಅನ್ನೋದನ್ನ ಎಲ್ಲವನ್ನು ಕೂಡ ರೀಕ್ರಿಯೇಟ್ ಮಾಡುವಂತ ಕೆಲಸವನ್ನ ಮಾಡ್ತಾರೆ. ಯಾಕಂದ್ರೆ ಕಳೆದ ಬಾರಿ ಇದೇ ಎಂಟ್ರಿ ಗೇಟ್ ಆಗಿರ್ಬೋದು ಮತ್ತೆ ಬೇರೆ ಬೇರೆ ಗೇಟ್ಗಳಲ್ಲೂ ಕೂಡ ಒಂದು ದುರಂತ ಸಂಭವಿಸಿತ್ತು. ಈ ಬಾರಿ ಯಾವ ರೀತಿ ಇದೆ, ಗೇಟ್ ನ ಬಳಿ ಯಾವ ರೀತಿ ವ್ಯವಸ್ಥೆಗಳಿದೆ, ಎಂಟ್ರಿ ಎಕ್ಸಿಟ್ ಮುಖ್ಯವಾಗಿ ಇಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಕಳೆದ ಬಾರಿ ಎಂಟ್ರಿ ಆಗುವಂತ ಸಂದರ್ಭದಲ್ಲಿಯೇ ಕಾಲ್ ತುಳಿತ ಉಂಟಾಗಿ 11 ಜನ ಸಾವನ್ನಪ್ಪಿದ್ರು, ಉಸಿರಾಟದ ತೊಂದರೆಯಿಂದ ಮತ್ತೆ ಕಾಲ್ ತುಳಿತದಿಂದ ಸಾವನ್ನಪ್ಪಿದ್ರು. ಹೀಗಾಗಿ ಆ ರೀತಿಯಾದಂತಹ ಘಟನೆಗಳು ಆಗಬಾರ್ದು. ಜನ ಎಷ್ಟು ಬರ್ತಾರೆ, ಒಂದು ಗೇಟ್ ನಲ್ಲಿ ಎಷ್ಟು ಜನ ಎಂಟ್ರಿಗನ್ನ ಮಾಡಬಹುದು, ಮತ್ತೆ ಒಂದು ವೇಳೆ ಅಲ್ಲೇನಾದ್ರೂ ಸಮಸ್ಯೆ ಆದ್ರೆ ಕೂಡಲೇ ಅವರಿಗೆ ಚಿಕಿತ್ಸೆ ವ್ಯವಸ್ಥೆಗಳನ್ನ ಯಾವ ರೀತಿ ಮಾಡಬಹುದು, ಮತ್ತೆ ಎಷ್ಟು ಸಿಬ್ಬಂದಿಯನ್ನ ನೇಮಕ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಎಲ್ಲವನ್ನು ಕೂಡ ಇವತ್ತು ರೀಕ್ಯಾಪ್ ಮಾಡುವಂತ ಕೆಲಸವನ್ನ ಪೊಲೀಸ್ ಅಧಿಕಾರಿಗಳು ಮಾಡ್ತಾರೆ. ಜೊತೆಗೆ NSG ತಂಡವು ಕೂಡ ಒಂದು ಘಟನಾ ಸ್ಥಳದಲ್ಲಿ ಇವತ್ತು ಇರಲಿದೆ. ಪೃಥ್ವಿ, ಓಕೆ, ಧನ್ಯವಾದ ಮಾದೇಶ್ ನಿಮ್ಮೆಲ್ಲ ಮಾಹಿತಿ.